ಮದಭಾವಿ ಗ್ರಾಮದಲ್ಲಿ ಹೊಸ ಎಂಟರ್ಪ್ರೈಸಸ್ ಹಾಗೂ ಟ್ರೇಡರ್ಸ್ ಉದ್ಘಾಟನೆ. ಸಮಾಜ ಸೇವಕ ಹಾಗೂ ಪ್ರಗತಿಪರ ರೈತ ಅರ್ಜುನ್ ಇಬ್ರಾಹಿಂಪುರ್ ಅವರ ಮಾಲೀಕತ್ವದ ಶ್ರೀ ಗುರು ಬಸವ ಎಂಟರ್ಪ್ರೈಸಸ್ ಮತ್ತು ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಉದ್ಘಾಟನಾ ಹಾಗೂ ಸತ್ಕಾರ ಸಮಾರಂಭ ಅಕ್ಟೋಬರ್ 1ರಂದು ಬೆಳಿಗ್ಗೆ 10 ಗಂಟೆಗೆ ಮದಭಾವಿ ಗ್ರಾಮದ ಬೀರೇಶ್ವರ ಸರ್ಕಲ್ನಲ್ಲಿ ನೆರವೇರಲಿದೆ. ಗುರುಬಸವ ಎಂಟರ್ಪ್ರೈಸಸ್ ರೈತರಿಂದ ವೈಜ್ಞಾನಿಕ ದರದಲ್ಲಿ ಕೃಷಿ ಉತ್ಪನ್ನಗಳನ್ನ ಖರೀದಿಸಿ ಹೋಲ್ಸೇಲ್ ದರದಲ್ಲಿ ಗ್ರಾಮೀಣ ಗ್ರಾಹಕರಿಗೆ ಪೂರೈಸಲಿದ್ದು, ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಗ್ರಾಮೀಣ ರೈತರು ಹಾಗೂ ಜನರಿಗೆ ಫಾರ್ಮ್ ಹೌಸ್ ನಿರ್ಮಾಣಕ್ಕಾಗಿ ಅಗತ್ಯವಿರುವ ಹಾರ್ಡ್ವೇರ್ ವಸ್ತುಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಪ್ರಾರಂಭವಾಗುತ್ತಿದೆ ಎಂದು ಅರ್ಜುನ್ ಇಬ್ರಾಹಿಂಪುರ್ ತಿಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಶ್ರೀಶೈಲ ಪೀಠದ ಶ್ರೀ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಬನಹಟ್ಟಿ ಹಿರೇಮಠದ ಶರಣ ಬಸವ ಶಿವಾಚಾರ್ಯ ಸ್ವಾಮೀಜಿ, ಕೃಷ್ಣ ಕಿತ್ತೂರದ ಶ್ರೀ ಬಸವೇಶ್ವರ ಮಹಾಸ್ವಾಮೀಜಿ, ಹನುಮಾಪುರದ ಶ್ರೀ ಅಮರೇಶ್ವರ ಮಹಾರಾಜರು ಸಾನ್ನಿಧ್ಯ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕರಾದ ರಾಜು ಕಾಗೆ, ಲಕ್ಷ್ಮಣ್ ಸೌದಿ, ಶಶಿಕಲಾ ಜೊಲ್ಲೆ, ಗಣೇಶ್ ಹುಕ್ಕೇರಿ, ಸುರೇಶ್ ಖಾಡೆ, ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್, ಬಿಜೆಪಿ ಧುರಿನ ವಿಜಯಗೌಡ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ನಿವೃತ್ತ ನ್ಯಾಯಾಧೀಶರು, ನ್ಯಾಯವಾದಿಗಳು, ಗಣ್ಯರು, ಸರ್ಕಾರಿ ನೌಕರರು, ಬ್ಯಾಂಕ್ ವ್ಯವಸ್ಥಾಪಕರು, ಅಥನಿ ಶುಗರ್ಸ್ ಅಧಿಕಾರಿಗಳು, ವೈದ್ಯರು, ಉದ್ಯಮಿಗಳು, ಮಾಜಿ ಸೈನಿಕರು ಹಾಗೂ ಶಿಕ್ಷಕರು ಸೇರಿದಂತೆ ನೂರಾರು ಅತಿಥಿಗಳು ಭಾಗವಹಿಸಲಿದ್ದಾರೆ. ನಾನು ಕಿರಾಣಿ ಅಂಗಡಿ ಹೋಲ್ಸೇಲ್ ಫ್ಯಾಕ್ಟ್ರಿಯಿಂದ ತಂದು ಇಲ್ಲಿ ಹೋಲ್ಸೇಲ್ ಅಥಣಿ ಅಥವಾ ಅರಗಕ್ಕಿಂತ ಕಮ್ಮಿ ರೇಟ್ಲೆ ನಾವು ಮದಮಾಯಿ ಕೊಡಬೇಕು. ಪ್ರತಿಯೊಂದು ಅಂಗಡಿಗೆ ಕನಿಷ್ಠ ಈಗ ಒಂದು 15 ಹಳ್ಳಿ ಪ್ಲ್ಯಾನ್ ಹಿಡಿದು ಕಸಿಂದ ಮಾಡತ್ತೀನಿ. ಮುಂದೆ ಎಷ್ಟು ಆದತ್ತೆ ಅಷ್ಟು ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ಕಸಿಂದ ಅರಗ ಅಥಣಿಕ್ಕಿಂತನೂ ಕಿರಾಣಿ ಮೆಟಲ್ ಕಮ್ಮಿ ರೇಟ್ಲೆ ಕೊಡಬೇಕು ಅಂತ ಪ್ರಯತ್ನ ಮಾಡತ್ತೀನಿ ರೀ. ಮುಂದೆ ಹಾರ್ಡ್ವೇರ್ ಇಲ್ಲಿ ನಮ್ಮ ಊರಾಗ ಏನದಾವ ಅವ್ರಿಗೆಲ್ಲರಿಗೆ ಹಾರ್ಡ್ವೇರ್ದು ಏನು ಬೇಕು ಅದೆಲ್ಲ ಸಪ್ಲೈ ಕೊಡ್ತೀನಿ ರೀ. ಅವರಲ್ಲಿ ಅವ್ರಿಗೆ ಇಟ್ಟು ಮಾರುವಂಥದ್ದು ಇಲ್ಲದ್ದು ನಾ ಒಂದೊಂದು ಪೀಸು ಕೊಡ್ಬೋದು ರೀ. ರೈತರ ಅನುಕೂಲಕ್ಕಾಗಿ ಪ್ರತಿ ಕಾಯಿಪಲ್ಯ ಅಷ್ಟು ಬಿಟ್ರಿ ಉಳಿದು ಎಲ್ಲ ಏನು ಬೆಳಿತಾರೆ ಎಲ್ಲ ತಂದು ಕೊಟ್ರೆ ತೊಗೋತೀನಿ ರೀ. ಅದ್ರೊಳಗೆ ಕಬ್ಬು ತೊಗೋತೀನಿ ರೀ. ಕಬ್ಬಿಂದ ನಾನು ನೋಡಿ ಕಸಿಂದ್ರಿ 9 ರಿಂದ 11 ತಿಂಗಳು ಆದ್ರಿ. ನನಗೆ ಪಸಂದ್ ಬಂದ್ರೆ ನಾ ಕಬ್ಬು ಮ್ಯಾಗ ವಾಡಿ ಹಿಡಿದು ತೊಗೋತೀನಿ ರೀ. ಏನು ಮಾಡ್ತೀರಿ ಅದನ್ನು ತೊಗೊಂಡು ಕಸಿಂದ್ರಿ ಅದ್ರ ಕಣ್ಣು ಕಟ್ ಮಾಡಿ ಅದ್ರ ಬೀಜ ಮಾಡ್ತೀನಿ ರೀ. ತಯಾರು ಮಾಡ್ತೀನಿ ರೀ. ತಯಾರು ಮಾಡಿ ಕಸಿಂದ್ರಿ ಅದಕ್ಕೆ ಹೋಗ್ತೈತಿ ರೀ. ಉಳ್ದದ್ದು ನಮ್ಮ ಆಕಳಿಗೆ ಅದು ಮೇವು ಆಗ್ತೈತಿ ರೀ. ಕಬ್ಬು ರೀ ವಾಡಿನೂ ಮೇವು ಆಗ್ತೈತಿ ರೀ. ಕಾಳು ರೈತರ ಕಡೆ ಕಾಳು ತೊಗೊಂಡ್ರೆ ಯಾರು ವ್ಯಾಪಾರಿಗೆ ಬೇಡಿಗಿರ್ತಾನೆ ಅವ್ರಿಗಿಂತನೂ 10 ರೂಪಾಯಿ ಹೆಚ್ಚು ಕೊಟ್ಟು ನಾ ತೊಗೋತೀನಿ ರೀ. ಇದನ್ನೆಲ್ಲ ಉದ್ಘಾಟನೆ ಯಾವತ್ತಿಗೆ ಬಂದಿರಿ? ಅಕ್ಟೋಬರ್ 1ನೇ ತಾರೀಕು ರೀ, 10:30 ಗಂಟೆಗೆ ರೀ. ಗಣ್ಯರು ಯಾರ್ಯಾರು ಬರತ್ತಾರೆ? ಗಣ್ಯರು ಎಲ್ಲ ಶ್ರೀಶೈಲ ಜಗದ್ಗುರು ಸ್ವಾಮಿಗಳು ಬರತ್ತಾರೆ ರೀ. ಆಮೇಲೆ 4-5 ಜನ ಸ್ವಾಮಿಗಳು ಅದಾರ ರೀ. ಮುಂದೆ ವಕೀಲರು ಅದಾರ ರೀ. ಮುಂದೆ ನಮ್ಮ ಊರು ಗಣ್ಯರು ಅದಾರ ರೀ. ಮುಂದೆ ಇಂಜಿನಿಯರ್ಗಳು ಅದಾರ ರೀ. ಸಾಹಿತಿಗಳು ಅದಾರ ರೀ. ಪತ್ರಕರ್ತರು ಅದಾರ ರೀ. ಹಿಂಗೆಲ್ಲರೂ ಶಾಸಕರು ಅದಾರ ರೀ. ರಾಜವಣ್ಣ ಕಾಗೆ ಅವ್ರಿ, ಲಕ್ಷ್ಮಣಣ್ಣ ಸೌದಿ ಅವ್ರಿ, ಶ್ರೀಮಂತ ತಾತ್ಯ ಪಾಟೀಲ್ ಅವ್ರಿ, ಅಂತ ಅಣ್ಣ ಸಾಹೇಬ್ ದೊಲ್ಲೆ, ಶಶಿಕಲಾ ದೊಲ್ಲೆ ಅವ್ರಿ, ಮುಂದೆ ಗಣೇಶ್ ಹುಕ್ಕೇರಿ ಅವ್ರಿ. ಎಲ್ಲರಿಗೆ ಬರಾಕ ವಿನಂತಿ ಮಾಡ್ಕೋತೀನಿ ರೀ. ಉದ್ಯಮಿ ಆರ್ಎಂ ಪಾಟೀಲ್ ಮಾತನಾಡಿ, ಅರ್ಜುನ್ ಇಬ್ರಾಹಿಂಪುರ್ ಅವರು ಗ್ರಾಮೀಣ ರೈತರು ಹಾಗೂ ಸಾಮಾನ್ಯ ಗ್ರಾಹಕರ ಅನುಕೂಲಕ್ಕಾಗಿ ಕೈಗೊಂಡಿರುವ ಈ ಹೆಜ್ಜೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಮದಭಾವಿ ಗ್ರಾಮದಲ್ಲಿ ಹೊಸ ಯೋಜನೆಗಳನ್ನ ಮುನ್ನಡೆಸುವಲ್ಲಿ ಅರ್ಜುನ್ ಇಬ್ರಾಹಿಂಪುರ್ ಸದಾ ಮುಂದಿರುವುದಾಗಿ ಅವರು ಶ್ಲಾಘಿಸಿದರು. ಯುವಕರಾದಂಥ ಶ್ರೀ ಅರ್ಜುನ್ ಇಬ್ರಾಹಿಂಪುರ್ ಅವರು ಮದಭಾವಿ ಗ್ರಾಮದಲ್ಲಿ ಶ್ರೀ ಗುರು ಬಸವ ಎಂಟರ್ಪ್ರೈಸಸ್ ಹಾಗೂ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಎಂಬ ಹೆಸರಿನ ಕಿರಾಣಿ ದಿನಸಿ ಅಂಗಡಿಗಳನ್ನು ಹೋಲ್ಸೇಲ್ ದರದಲ್ಲಿ ನಮ್ಮ ಎಲ್ಲ ಸುತ್ತಮುತ್ತಲಿನ ಮದಭಾವಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಪೂರೈಸಲಿಕ್ಕೆ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ದಿನಾಂಕ 1ನೇ ತಾರೀಕು ಅಕ್ಟೋಬರಂದು ಪ್ರಾರಂಭ ಮಾಡೋರಿದ್ದಾರೆ. ಅದೇ ಥರ ಹಾರ್ಡ್ವೇರ್ ಅಂಗಡಿ, ಇದು ನಮ್ಮ ಯಾವುದೇ ಹಾರ್ಡ್ವೇರು ಕಡಿಮೆ ದರದಲ್ಲಿ ನಮ್ಮ ಈ ಮಾರ್ಕೆಟ್ನಲ್ಲಿ ಸಿಗೋದಕ್ಕಿಂತ ಕಮ್ಮಿ ದರದಲ್ಲಿ ರೈತರಿಗೆ ಪೂರೈಸಲಿಕ್ಕೆ ಅದು ಹಾರ್ಡ್ವೇರ್ನ ಕೂಡ ತೆಗೆಯುತ್ತಿದ್ದಾರೆ. ಅದ್ರ ಉದ್ಘಾಟನೆ ಕೂಡ 1ನೇ ತಾರೀಕಿಗಿದೆ.
ಅವು ಬೇರೆ ಬೇರೆ ಎಲ್ಲ ಈಗ ಹೇಳಿದ್ರು ಅವ್ರ ಉದ್ದೇಶ ಬಹಳ ಚೆನ್ನಾಗಿದೆ. ಅದು 1ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ದರ್ಶನ್ ಇಬ್ರಾಹಿಂಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.